ನಾನು ಇಲ್ಲಿ ದೇವಸ್ಥಾನಕ್ಕಾದ್ರೆ ಹೋಗಿದ್ದೆ, ಕೆಳಗಡೆ ಏನೋ ದೇವಸ್ಥಾನ ಇತ್ತು. ಸೊ ಅದು ದರ್ಶನ ಮಾಡ್ಕೊಂಡ್ರೆ ಇವಾಗ ನಾನು ಬಂದುಬಿಟ್ಟು ಒಂದು ಮೇಲೆ ಕದ್ರೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಬಂದುಬಿಟ್ಟು ಮೇಯ್ನ್ ದೇವಸ್ಥಾನ ಆದರೆ ಮೇಲೆ ಕಾಣಿಸುತ್ತೆ ನಿಮಗೆ. ವಾಟರ್ ಆದರೆ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಈ ಥರ ಬರುತ್ತೆ, ಯಾಕಂದರೆ ಕ್ಲೀನಾಗಿರಬೇಕು ಮೇಲೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಹೋಗೋಣ, ಮೇಲಕ್ಕೆ ಹೋಗೋಣ. ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಇದೇ ಮೇಲಕ್ಕೆ ಹೋಗುವಂತಹ ದೇವಸ್ಥಾನ. ಹಿಂಗಾದರೆ ಮೇಲಕ್ಕೆ ಹೋಗ್ಬೇಕು. मेरा नाम हरजीत सिंह गिल। किधर से हो आप? मैं नागपुर से हूँ। ठीक है, आप क्या हिंदू है कि मुस्लिम है कि? मैं पंजाबी हूँ। बहुत अच्छा है, मैं मेरा सेकंड टाइम है, मैं पहले भी आ चुका हूँ। सेकंड टाइम। किधर से हो आप? मैं नागपुर से हूँ। नागपुर से। ನಿಮ್ಗೆ ಒಳಗಡೆ ಬಂದಿದ ತಕ್ಷಣ ಗುರುನಾನಕ್ ಹಾಸ್ಪಿಟಲ್ಸ್ ಅಂತ ಬರುತ್ತೆ. ಮತ್ತು ನೋಡ್ಬೋದು ನಿಮಗೆ ಅಲ್ಲಿ ಒಂದು ಗೊಮ್ಮಟಗಳಾದರೆ ಎರಡು ಕಾಣಿಸುತ್ತೆ, ಗೋಲ್ ಗೊಮ್ಮಟ ಥರ ಇರೋದು. ಸೊ ಎರಡಾದ್ರೆ ಕಾಣಿಸುತ್ತೆ. ನಾವು ಫಸ್ಟ್ ಗುರುನಾನಕ್ ಆದರೆ ಹೋಗೋಣ. ಸೊ ಈ ಕಡೆ ತಿರುಗಿದ್ರೆ ನಿಮ್ಗೆ ಕಾಣಿಸ್ತಿದೆ ಅಲ್ವಾ? ಸೊ ಇದೇ ಒಂದು ಗುರುನಾನಕ್ ನಿಮ್ಗೆ ಕಾಣಿಸಿರೋದು. ಸೊ ಒಳಗಡೆ ಹೋಗಿ ನೋಡೋಣ ಬನ್ನಿ. ಗೈಸ್ ನಾನು ಬಂದುಬಿಟ್ಟು ಒಂದು ಕರ್ನಾಟಕದಲ್ಲಿ ಫೇಮಸ್ ಪ್ಲೇಸ್ ಆಗಿರುವಂತಹ ಒಂದು ಗುರುನಾನಕ್ ಆದರೆ ಬಂದಿದ್ದೀನಿ. ಸೊ ಇದು ಬೀದರ್ ಜಿಲ್ಲೆಯಲ್ಲಾದರೆ ಬರುತ್ತೆ. ಸೊ ನೀವು ನೋಡ್ಬೋದು ಬ್ಯಾಕ್ ಸೈಡ್ ಯಾವ ಥರ ಕಾಣಿಸಿದೆ ಅಂತ ಹೇಳ್ಬಿಟ್ಟು. ಇದೇ ನಿಮಗೆ ಒಂದು ಗುರುನಾನಕ್ ಎಂಟ್ರೆನ್ಸ್ ಆದರೆ ಸುಮಾರು ಜನ ಆದರೆ ಬರ್ತಾ ಇರ್ತಾರೆ ಇಲ್ಲಿಗೆ. ಹೆವಿ ಕ್ರೌಡ್ ಆದರೆ ಇರುತ್ತೆ. ಸೊ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕ್ಲಿಯರ್ ಕಟ್ ಆಗಿರೋ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ ನಾನು. ಸೊ ಈ ವಿಡಿಯೋನಲ್ಲೇ ಒಂದು ಸ್ಕಿಪ್ ಮಾಡಿದ್ರೆ ನೋಡಿರ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿರ್ತಾರೆ, ಒಂದು ಕಾಮೆಂಟ್ ಮಾಡಿ. ಮತ್ತು ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ನಮ್ಮ ಚಾನಲ್. ಸೊ ನೋಡೋರು ಎಂಟ್ರೆನ್ಸಲ್ಲಾದರೆ ಗುರುನಾನಕ್ ಆದರೆ ನಿಮ್ಗೆ ಈ ಥರ ಕಾಣಿಸುತ್ತೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದರೆ ಸಿಗ್ತಾಯಿದೆ ನನಗಂತೂ. ಒಂಥರ ಪಾಸಿಟಿವ್ ವೈಬ್ ಆದರೆ ಹೊಡಿತದೆ ನನಗೆ. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ನೋಡಿ ಲಗೇಜ್ ಏರಿಯಾ ಅಂತ ಬರುತ್ತೆ. ಸೊ ಅಲ್ಲಿ ಲಗೇಜ್ ಆದರೆ ಇಟ್ಟೆ, ನಾನು ಇಟ್ಬಿಟ್ಟು ಆದರೆ ಹೋಗ್ತಾ ಇದ್ದೀನಿ ಒಳಗಡೆಗೆ. ನೀವು ನೋಡ್ಬೋದು ಎಷ್ಟೊಂದು ಕ್ರೌಡ್ ಆದರೆ ಬಂದಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಹೆವಿ ಜನ ಆದರೆ ಬಂದುಬಿಟ್ಟಿದ್ದಾರೆ ಮಾರ್ನಿಂಗ್ಗೆ. ಸೊ ನೋಡಿ ಗೈಸ್, ಒಳಗಡೆ ಬಂದಿದ ತಕ್ಷಣ ನಿಮ್ಗೆ ಈ ಥರದ ಕಾಣಿಸುತ್ತೆ. ನೀವು ನೋಡ್ಬೋದು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇವೆಲ್ಲ ನಂಗೆ ಅಷ್ಟೊಂದೆಲ್ಲ ಅರ್ಥ ಆಗಲ್ಲ. ಸೊ ನಾನು ಆದಷ್ಟು ಟ್ರೈ ಮಾಡ್ತೀನಿ ಹೇಳೋಕ್ಕೆ. ಎಲ್ಲ ನೋಡಿ ಇದೇ ಯಾರು. ಸೊ ಇದು ಬಂದ್ಬಿಟ್ಟು ಏನಕ್ಕಪ್ಪ ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿನ ಒಂದು ಕಲ್ಚರ್ ಇದು. ಸೊ ಅದಕ್ಕೋಸ್ಕರ ಆ ಕಲ್ಚರ್ಗೋಸ್ಕರ ಕಟ್ಟಿದ್ದಾರೆ. ಸೊ ಮೇಯ್ನಾಗಿ ಬಂದುಬಿಟ್ಟು ನಾವು ನಾರ್ಮಲಾಗಿ ಒಂದು ಹಿಂದೂ ದೇವಸ್ಥಾನಗಳಾದರೆ ನೋಡ್ತೀವಿ, ಅದೇ ಥರ ಮುಸ್ಲಿಮ್ದೊಂದು ಮಸೀದಿಗಳಾದರೆ ಆ ಥರ ನೋಡ್ತೀವಿ. ಸೊ ಇದು ಬಂದ್ಬಿಟ್ಟು ಒಂದು ಸಿಕ್ಕು ಒಂದು ಧರ್ಮದ್ದು ಏನಪ್ಪ ಆವಾಗಿಂದ ಒಂದು ಈ ಥರ ಒಂದು ಕಟ್ಕೊಂಡು ತುಂಬ ಒಂದು ಡಿಫ್ರೆಂಟಾಗಿರೋ ಜನ ಅಂತ ನಿಮ್ಗೆ ಒಂದು ಡೌಟ್ ಬಂದಿರ್ಬೋದು. ಸೊ ಆ್ಯಕ್ಚುಲಿ ಬಂದುಬಿಟ್ಟು ನಾವು ಹಿಂದೂ ಧರ್ಮದ ದೇವಸ್ಥಾನಗಳಾದರೆ ನೋಡಿರ್ತೀವಿ, ಅದೇ ಥರ ಒಂದು ಮುಸ್ಲಿಮ್ ಒಂದು ಇಸ್ಲಾಂ ಮತದ ದೇವಸ್ಥಾನಗಳು ಮಸೀದಿಗಳು ಆ ಥರ ಎಲ್ಲ ನೋಡಿರ್ತೀವಿ. ಸೊ ಇದು ಬಂದುಬಿಟ್ಟು ಒಂದು ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟಿದ್ದಂತಹ ಒಂದು ದೇವಾಲಯ. ಸೊ ಈ ಒಂದು ದೇವಾಲಯ ಬಂದುಬಿಟ್ಟು ಮೇಯ್ನಾಗಿ ಒಂದು ಗುರುನಾನಕರ ಒಂದು ಅವರ ಒಂದು ನೆನಪಿಗಾಗಿ ಒಂದು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ ಇದು. ಸೊ ಇಲ್ಲಿಗೆ ಸುಮಾರು ಬೇರೆ ಬೇರೆ ಸ್ಟೇಟ್ಸಿಂದ ಆದರೆ ಬಂದಿರ್ತಾರೆ. ಸೊ ಇದು ಬಂದುಬಿಟ್ಟು ನಾನು ಕಟ್ಕೊಂಡ್ಬಂದಿರಲಿಲ್ಲ, ಒಂದು ಹ್ಯಾಟ್ ಹಾಕ್ಕೊಂಡಾದ್ರೆ ಬಂದಿದೆ. ಸೊ ಹ್ಯಾಟ್ ಹಾಕೊಂಡು ಬಂದಿದ ತಕ್ಷಣ ಇಲ್ಲಿ ಅಲೋಡಿಲ್ಲ ಹ್ಯಾಟು. ನಾನೇನೋ ತಲೆಗೆ ಏನಾದರೂ ಹಾಕ್ಕೊಂಡು ಹೋಗ್ಬೋದು, ಹ್ಯಾಟ್ ಕೂಡ ಇರುತ್ತೆ ಅಂದ್ಕೊಂಡಿದ್ದೆ. ಸೊ ಹ್ಯಾಟನ್ನು ಅಲೋ ಮಾಡಿಲ್ಲ, ಅಲ್ಲೇ ಕಟ್ ಮಾಡಿದವರು. ಸೊ ಆಮೇಲೆ ನಂತರ ಒಂದು ಇದಾದರೆ ಇತ್ತು, ಟವಲ್ ಆದರೆ ಇದ್ದಿತ್ತು. ಸೊ ಆ ಟವಲ್ನಾದರೆ ಹಾಕ್ಕೊಂಡು ನಾನಾದರೆ ಬಂದೆ. ಸೊ ಒಳಗಡೆ ಬಂದೆ. ಸೊ ಅಲೋ ಮಾಡಿದ್ರು. ಸೊ ನೋಡ್ಬೋದು ನಿಮ್ಗೆ ಯಾವ ಥರ ಕ್ಲೈಮೇಟ್ ಆದರೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಗೆ ಸುಮಾರು ಒಂದು ಸ್ಟೇಟ್ಸು ಬೇರೆ ಬೇರೆ ಡಿಫ್ರೆಂಟ್ ಸ್ಟೇಟ್ಸಿಂದ ಆದರೆ ಬರ್ತಾ ಇರ್ತಾರೆ, ಡಿಫ್ರೆಂಟ್ ಡಿಸ್ಟ್ರಿಕ್ಸಿಂದ ಆದರೆ ಬರ್ತಾ ಇರ್ತಾರೆ. ಸೊ ಈ ಥರ ಒಂದು ಕ್ಲೈಮೇಟ್ ಆದರೆ ಈ ಥರ ಕಾಣಿಸುತ್ತೆ ನಿಮಗೆ. ಒಂದು ನೋಡ್ಬೋದು ನಿಮಗೆ ಎಂಟ್ರೆನ್ಸಲ್ಲಿ ಆದರೆ ನಿಮ್ಗೆ ಈ ಥರ ಕಾಣಿಸುತ್ತೆ. ಸೊ ಮತ್ತು ಅದೇ ಥರ ಅಲ್ಲಿ ಮುಂದೆ ಆದರೆ ಒಂದು ಇದಾದರೆ ಕಾಣಿಸುತ್ತೆ. ಹೋಗಿ ನೋಡೋಣ ಏನು ಅಂತ ಹೇಳ್ಬಿಟ್ಟದು. ನನಗೆ ಇಲ್ಲಿಗೆ ಒಂದು ಫಸ್ಟ್ ಟೈಮ್ ಬಂದಿರೋದು. ಸೊ ಅದೇನು ಅಷ್ಟೊಂದೇನು ಗೊತ್ತಿಲ್ಲ. ಮತ್ತು ಇವರು ಒಂದು ಲ್ಯಾಂಗ್ವೇಜ್ ಕೂಡ ಒಂದು ಮಾತಾಡುವಂಥ ಲ್ಯಾಂಗ್ವೇಜ್ ಕೂಡ ತುಂಬ ಡಿಫ್ರೆಂಟ್ ಇದೆ. ಸೊ ಇವ್ರದ್ದೇ ಡಿಫ್ರೆಂಟ್ ಬೇರೆ ಲ್ಯಾಂಗ್ವೇಜ್ ಆದರೆ ಮಾತಾಡ್ತಾರೆ. ಸೊ ನೋಡೋಣ ಏನಕ್ಕೆ ಕಟ್ತಾರೆ ಇದನ್ನು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲ್ ಒಂದು ಏನಕ್ಕೆ ಅಂತ ಹೇಳ್ಬಿಟ್ಟು ಮೀನಿಂಗ್ ಆದರೆ ಪರ್ಫೆಕ್ಟ್ ಎಕ್ಸಾಕ್ಟ್ ಮೀನಿಂಗ್ ಆದರೆ ನಿಮ್ಗೆ ಹೇಳ್ತೀನಿ. ಸೊ ನೋಡಿ ಗೈಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ಒಂದು ಸರೋವರ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಸರೋವರ್ ಸಾಹೇಬ್ ಅಂತ ಹೇಳ್ಬಿಟ್ಟು. ಇಲ್ಲಿ ನಿಮ್ಮ ಮೇಲೆ ಕಾಣಿಸ್ತಾ ಇದೆ ಅಲ್ವಾ, ಎಲ್ಲನೂ ಸರೋವರ ಇದು. ಎಷ್ಟೊಂದು ದೊಡ್ಡದಾಗಿದೆ ನೋಡಿ ಗೈಸ್. ಎಲ್ಲರೂ ಇಲ್ಲಿ ಆದರೆ ಒಂದು ಸ್ನಾನ ಮಾಡೋಕ್ಕಾದ್ರೆ ಬರ್ತಾ ಇರ್ತಾರೆ. ಸೊ ಬೆಳಗ್ಗೆ ಈ ಥರ ಸ್ನಾನ ಮಾಡಿ ಎಲ್ಲ ಒಂದು ಫ್ರೆಶ್ ಅಪ್ ಆಗಿ ಒಂದು ದೇವಸ್ಥಾನಕ್ಕಾದರೆ ಹೋಗ್ತಾರೆ.
ನೋಡಿ ನಾನೇನು ಅಂದ್ಕೊಂಡೆ ಸ್ವಿಮ್ಮಿಂಗ್ ಪೂಲ್ ಏನೋ ಈ ಥರ ಇದೆ ಅಂದ್ಕೊಂಡೆ ನಾನು. ಬಟ್ ಇದು ಬಂದುಬಿಟ್ಟು ಒಂದು ಸರೋವರ ಇದು. ಸರೋವರ ಅಂದರೆ ಒಂದು ಸ್ನಾನ ಮಾಡತಕ್ಕಂಥದ್ದು. ಅಂದರೆ ಅಲ್ಲಿ ಚೈನ್ ಒಂದು ಹಾಕಿದಾರಲ್ವ, ಏನಕ್ಕಂದರೆ ಚಿಕ್ಕ ಮಕ್ಳು ಏನಾದರೂ ಬಿದ್ದೋಗ್ತಾರೆ, ಆಮೇಲೆ ಆ ಚೈನ್ ಇದ್ದರೆ ಚೈನ್ ಸಹಾಯದಿಂದ ಎಳ್ಕೋಬೋದು ಅಂತ ಹೇಳ್ಬಿಟ್ಟು ಆ ಥರ ಒಂದು ಚೈನೆಲ್ಲ ಹಾಕಿರ್ತಾರೆ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದು ಸಿಗ್ತಾಯಿದೆ ನನಗೆ. ಜನರು ಅದೇ ಥರ ತುಂಬ ಒಂದು ಕೋಆಪ್ರೇಟಿವ್ ಆಗಿದೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ನನಗೆ ಒಳ್ಳೆ ಎಕ್ಸ್ಪ್ಲನೇಷನ್ ಆದರೆ ಕೊಟ್ಟರು. ಮತ್ತು ಏನಕ್ಕಪ್ಪ ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಮೇಯ್ನಾಗಿ ಬಂದುಬಿಟ್ಟು ಬೆಳಗ್ಗೆ ಮಾರ್ನಿಂಗ್ ಟೈಮು ಒಂದು ಫ್ರೆಶ್ ಅಪ್ ಆಗಿ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೋಸ್ಕರ ನಮ್ಮ ಒಂದು ಕಲ್ಚರಲ್ಲಿ ಇರ್ತದೆ. ಸೊ ಈ ಥರ ಅಂತ ಹೇಳ್ಬಿಟ್ಟು ಸೊ ಒಂದು ಬಾವಿಗಳು ಮತ್ತು ಕೆರೆಗಳು ಆ ಥರ ಎಲ್ಲ ಮಾಡಿರ್ತಾರೆ. ಸೊ ಇಲ್ಲಿ ಕೂಡ ಒಂದು ಸರೋವರ ಥರ ಮಾಡಿದ್ದಾರೆ. ಓಕೆ, ನೋಡಿ ಗೈಸ್, ಇದು ಬಂದುಬಿಟ್ಟು ಒಂದು ಕಾಲು ತೊಳ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಬಂದುಬಿಡುತ್ತೆ. ಓಕೆ, ವಾಶ್ ಇಟ್. ಇಲ್ಲೇನೋ ಬರ್ತಾರೆ ಗೈಸ್, ಇದು ಜೋರ್ ಸೆ ಘರ್ ಅಂತ ಹೇಳ್ಬಿಟ್ಟು, ಜೋರ್ ಹೇ ಘರ್. ಗೈಸ್, ನಾನು ಇಲ್ಲಿ ದೇವಸ್ಥಾನಕ್ಕಾದ್ರೆ ಹೋಗಿದ್ದೆ, ಕೆಳಗಡೆ ಏನೋ ದೇವಸ್ಥಾನ ಇತ್ತು. ಸೊ ಅದು ದರ್ಶನ ಮಾಡ್ಕೊಂಡ್ರೆ ಇವಾಗ ನಾನು ಬಂದುಬಿಟ್ಟು ಒಂದು ಮೇಲೆ ಕದ್ರೆ ಹೋಗ್ತಾಯಿದ್ದೀನಿ. ಸೊ ಇವಾಗ ಬಂದುಬಿಟ್ಟು ಮೇಯ್ನ್ ದೇವಸ್ಥಾನ ಆದರೆ ಮೇಲೆ ಕಾಣಿಸುತ್ತೆ ನಿಮಗೆ. ಸೊ ಬನ್ನಿ ಹೋಗೋಣ, ಮೇಲಕ್ಕೆ ಹೋಗೋಣ. ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಇದೇ ಮೇಲಕ್ಕೆ ಹೋಗುವಂತಹ ದೇವಸ್ಥಾನ. ಹಿಂಗಾದರೆ ಮೇಲಕ್ಕೆ ಹೋಗ್ಬೇಕು ನಾವು. ನೋಡಿ ಇಲ್ಲಿ ಕೂಡ ವಾಟ್ರ್ ಅದ ನೋಡಿ, ಈ ಥರ ವಾಟ್ರ್ ಆದರೆ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಈ ಥರ ಬರುತ್ತೆ. ಯಾಕಂದರೆ ಕ್ಲೀನಾಗಿರಬೇಕು ಮೇಲೆ ಅಂತ ಹೇಳ್ಬಿಟ್ಟು. ಸೊ ಏನಕ್ಕಂದರೆ ವಾಟ್ರ್ ಈ ಥರ ಹಾಕೋದ್ರಿಂದ ನಾವು ನಡ್ಕೊಂಡು ಹೋಗ್ತಾ ಇದೀವಲ್ಲ, ಏನೋ ಡಸ್ಟು ಗಲೀಜು ಏನಾದರೂ ಕಾಲಲ್ಲಿ ಇರೋದಿಲ್ಲ. ಸೊ ಈ ಥರ ಕ್ಲೀನ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ಈ ಥರ ನೀರನ್ನ ವಾಟ್ರನ್ನ ಅಲ್ಲಿ ಇಟ್ಟಿರ್ತಾರೆ. ಸೊ ನೋಡ್ಬೋದು ನಿಮ್ಗೆ ಯಾವ ಥರ ಕಾಣಿಸ್ತಾ ಅಂತ ಹೇಳ್ಬಿಟ್ಟು ಎಂಟ್ರೆನ್ಸಲ್ಲಿ ಸುಮಾರು ಜನ ಆದರೆ ಬರ್ತಾಯಿದ್ದಾರೆ. ಮ್ಯಾಕ್ಸಿಮಮ್ ಇಲ್ಲಿ ಬರೋರೆಲ್ಲ ಒಂದು ಕರ್ನಾಟಕದವ್ರು ಆಗಿರಲ್ಲ, ಬೇರೆ ಬೇರೆ ಸ್ಟೇಟ್ಸಿಂದ ಬರ್ತಾರೆ. ಒಂದು ಪಂಜಾಬ್ ಆಗಿರ್ಬೋದು, ಯು ಪಿ, ಸೊ ಬೇರೆ ಬೇರೆ ಸ್ಟೇಟ್ಸಿಂದ ಕೂಡ ಬರ್ತಾರೆ ಇಲ್ಲಿಗೆ ಮೇಯ್ನಾಗಿ. ಸೊ ವಿಸಿಟ್ ಮಾಡೋದು ಅಂತಲೇ ಬರ್ತಾರೆ. ಗೈಸ್, ದರ್ಶನ ಎಲ್ಲ ಮುಗಿಸ್ಕೊಂಡೆ, ದೇವ್ರದ್ದು ಅಲ್ಲಿ ಆ ಕಡೆ ಇರ್ತಾರೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನಾದರೆ ಇವಾಗ ಒಂದು ಪ್ರಸಾದನಾದರೆ ಸ್ವೀಕಾರ ಮಾಡೋಕ್ಕೆ ಹೋಗಿದ್ರೆ ಗೈಸ್, ನಿಜ ಪ್ರಸಾದ ಹೇಳ್ತೀನಿ, ಅದು ಎರಡು ಮಾತ್ರ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಬಟ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಚಪಾತಿ ಆಗಿರ್ಬೋದು, ಚಪಾತಿ, ಸಬ್ಜಿ, ಸಾಂಬಾರು, ರೈಸು ಎಲ್ಲ ಹಾಕಿದ್ರು. ಒಳ್ಳೆ ಮದುವೆದಲ್ಲಿ ಊಟ ಮಾಡ್ದಂಗಿತ್ತು ದೇವಸ್ಥಾನ ಪ್ರಸಾದ, ಆ ಥರ ಇತ್ತು. ಬಟ್ ಯಾವತ್ತೂ ನಾವು ಪ್ರಸಾದನ ಇದು ಮಾಡಬಾರ್ದು, ಇದು ಡಿಫ್ರೆನ್ಸ್ ಅದರ ಹೇಳ್ಬಾರ್ದು ಏನೋ. ಬಟ್ ತುಂಬ ಚೆನ್ನಾಗಿತ್ತು ಗುರು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದರೆ ಇತ್ತು. ಜನರು ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು, ಚೆನ್ನಾಗಿ ಮಾತಾಡಿದ್ರು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದು ಸಿಕ್ತು. ದೇವಸ್ಥಾನ ಕೂಡ ಕ್ಲೀನ್ನೆಸ್ ತುಂಬ ಚೆನ್ನಾಗಾದ್ರೆ ಇದೆ, ನೆಕ್ಸ್ಟ್ ಲೆವೆಲು. ನೀವು ಬಂದು ಪಕ್ಕ 100% ಬಂದು ವಿಸಿಟ್ ಮಾಡಿ, ಇದನ್ನು ತುಂಬ ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್ಲು. ಅದು ಹೇಳಂಗೆ ಇಲ್ಲ, ಜನರು ಅದೇ ಥರ ಮಾತಾಡ್ತಾರೆ. ಬಟ್ ನಮ್ಮ ಭಾಷೆ ಬರೋಲ್ಲ ಇಲ್ಲಿ ಜನರಿಗೆಲ್ಲ. ಬಟ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದು ಸಿಕ್ತು ನನಗೆ. ಸೊ ಎಲ್ಲ ಮುಗಿಸ್ಕೊಂಡಾದರೆ ನಾನಾದರೆ ಓಡ್ತಾ ಇದ್ದೀನಿ, ಇನ್ನೊಂದು ಪ್ಲೇಸ್ ಇದೆ ಅದನ್ನು ಕವರ್ ಮಾಡಬೇಕು. ಸೊ ಸೂಪರ್, ನೆಕ್ಸ್ಟ್ ಲೆವೆಲ್. ನನ್ನ ಪ್ರಕಾರ ಒಂದು 5ಗೆ 5 ಕೊಡ್ತೀನಿ ನಾನು. 10ಗೆ ಒಂದು 8 ಕೊಡ್ತೀನಿ, 100% ಕೊಡ್ತೀನಿ. ಅಷ್ಟು ಚೆನ್ನಾಗಿತ್ತು ಇದು. ಪ್ರತಿಯೊಂದು ಅಷ್ಟೇ ನೋಡ್ಬೋದು ನೀವು, ನೋಡ್ಬೋದು ಈ ಥರ ಕಾಣಿಸುತ್ತೆ ನೀವು ಓವರಾಲ್ ವ್ಯೂ. भाई हाय हाय भाई। भाई, आपका नाम? मेरा नाम हरजीत सिंह गिल। किधर से हो आप? मैं नागपुर से हूँ। ठीक है, आप क्या हिंदू है कि मुस्लिम है कि? मैं पंजाबी हूँ। पंजाबी, सिख? हाँ जी, सिख धर्म है आपका? हाँ जी। सो इधर क्यों आ रहे हो? हम यहाँ गुरुद्वारे के दर्शन करने आए। हमारा ऐतिहासिक कब गुरुद्वारा है। हाँ, ऐतिहासिक। हाँ, हमारा ऐतिहासिक गुरुद्वारा है, इसलिए हम दर्शन करने आए हैं। आपका नाम क्या है? मेरा नाम जशनप्रीत है। भाई आपका नाम? सागर बोपचे। ठीक है, आप कब से आ रहे हो इधर? पिछले 10 साल से आ रहे हो? मैं तो पहली बार आया हूँ, ऐतिहासिक गुरुद्वारा सुना था मैंने, इसलिए घूमने आया हूँ मैं पहली बार। ये लोग आ रहे थे पहले से। कैसा था एक्सपीरियंस है सभी? बहुत अच्छा है। मेरा सेकंड टाइम है, मैं पहले भी आ चुका हूँ। सेकंड टाइम। किधर से हो आप? मैं नागपुर से हूँ। नागपुर से? हाँ जी।
ನಾಗ್ಪುರ್ ಕಿದಾರ ಈಗ ಮಹಾರಾಷ್ಟ್ರ. हाँ जी ಗೈಸ್ ಇವ್ರು ಬಂದ್ಬಿಟ್ಟು ಒಂದು ನಾಗ್ಪುರ ಒಂದು ಮಹಾರಾಷ್ಟ್ರದಿಂದ ಆದರೆ ಬಂದಿದ್ದಾರೆ ಇಲ್ಲಿಗೆ. ಸೊ ಬ್ರೋ ಬಂದ್ಬಿಟ್ಟು ಸೆಕೆಂಡ್ ಟೈಮ್ ಬಂದಿರುತ್ತೆ, ಇವರು ಫಸ್ಟ್ ಟೈಮ್ ಬಂದಿರೋದಂತೆ. ಫಸ್ಟ್ ಟೈಮ್ ಫಸ್ಟ್ ಟೈಮ್ ಬಂದಿರೋದಂತೆ. ಅಷ್ಟು ದೂರ ಗೈಸ್ ಈ ವಿಡಿಯೋ ಇಷ್ಟೇ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಥವಾ ಒಂದು ಕಾಮೆಂಟ್ ಮಾಡಿ. ಮತ್ತು ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್. ಇನ್ನೊಂದು 200 ಸಬ್ಸ್ಕ್ರೈಬರ್ಸ್ ಬೇಕು ನಮಗೆ, ಕಂಪ್ಲೀಟ್ ಮಾಡಿ ಬೇಗ. ಸೊ ಬನ್ನಿ ಹೊರಡೋದೇನ.